ಲೋಕಸಭಾ ಅಖಾಡಕ್ಕೆ ಕಂಗನಾ ಧುಮ್ಕೋದು ಫೇಕ್ಸ್. ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ ಬಾಲಿವುಡ್ ಬ್ಯೂಟಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಗೆಲುವಿನ ನಾಗಲೋಟವನ್ನು ಮುಂದುವರಿಸಬೇಕು. ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಬೇಕು. NDA ಮೈತ್ರಿಕೂಟ ಮತ್ತೆ ಅಧಿಕಾರಕ್ಕೆ ಬರಬೇಕು. ಇದು ಬಿಜೆಪಿಗರ ಲೆಕ್ಕಾಚಾರ ಅಥವಾ NDA ಮೈತ್ರಿಕೂಟದ ಲೆಕ್ಕಾಚಾರ. ದೇಶದಲ್ಲಿ ಪ್ರೆಸೆಂಟ್ ಸಾರ್ವತ್ರಿಕ ಚುನಾವಣೆ ನಡೆದರೆ NDA ಮೈತ್ರಿಕೂಟದಲ್ಲಿ ಬಿಜೆಪಿಯೇ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ ಒಂದಷ್ಟು ಸಮೀಕ್ಷೆಗಳು ಹೇಳ್ತಾ ಇವೆ. ಆದರೆ ಸಮೀಕ್ಷೆಗಳು ಹೇಳಿದ್ದೆಲ್ಲ ನಿಜ ಅನ್ನೋಕ್ಕಾಗಲ್ಲ. ಛತ್ತೀಸ್ಗಢದಲ್ಲಿ ಯಾರೂ ಕೂಡ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿರಲಿಲ್ಲ ಯಾವ ಸಮೀಕ್ಷೆನೂ. ಕರ್ನಾಟಕದಲ್ಲಿ ಬಿಜೆಪಿ 66 ಸ್ಥಾನಕ್ಕೆ ಕುಸಿಯುತ್ತೆ ಅಥವಾ 70ಗಿಂತ ಕೆಳಗೆ ಬರುತ್ತೆ ಅಥವಾ 80ಗಿಂತ ಕೆಳಗೆ ಬರುತ್ತೆ ಅಂತ ಯಾರು ಹೇಳಿರಲಿಲ್ಲ. ಆದರೆ ಅದಾಯಿತು. ಹೀಗಾಗಿ ಸಮೀಕ್ಷೆಗಳ ಲೆಕ್ಕಾಚಾರವನ್ನು ಆಧರಿಸಿ ಚುನಾವಣೆಗೆ ಮುಂದಾಗೋದು ಕಷ್ಟ. ಆದರೂ ಏನೇ ಸಮೀಕ್ಷೆಗಳು ಪಾಸಿಟಿವ್ ಆಗಿದ್ರೂ ತಮ್ಮ ಕೆಲಸಗಳನ್ನ ತಾವು ಮಾಡ್ಕೋಬೇಕು. ಒಂದಷ್ಟು ಪ್ರೀ ವರ್ಕ್ ಆಗಬೇಕು, ಗ್ರೌಂಡ್ ವರ್ಕ್ ಆಗಬೇಕು. ಈ ನಿಟ್ಟಿನಲ್ಲಿ ಬಿಜೆಪಿ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ಕ್ರಿಕೆಟಿಗರನ್ನ ಕಣಕ್ಕಿಳಿಸೋ ಪ್ರಯತ್ನ ಮಾಡಿತ್ತು. ಇದೀಗ ಬಾಲಿವುಡ್ನ ನಟಿ ಕಂಗನಾ ರನಾವತ್ ಬಿಜೆಪಿಯಿಂದ ಸ್ಪರ್ಧಿಸ್ತಾರೆ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಈಗಾಗಲೇ ಕಂಗನಾ ರನಾವತ್ ಅವರೇ ದೇವಸ್ಥಾನವೊಂದಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಹೇಳಿದ್ರು, ದೇವರ ಆಶೀರ್ವಾದ ಇದ್ದರೆ, ಶ್ರೀಕೃಷ್ಣನ ಆಶೀರ್ವಾದ ಇದ್ದರೆ ಅದು ಆಗೋಗ್ಬಿಡ್ಲಿ ಅಂತ. ಈ ಹಿಂದೆ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಸರ್ಕಾರದ ನೀತಿಯನ್ನು ಖಂಡಿಸಿ ತಮ್ಮ ಕಚೇರಿ, ಕಂಗನಾ ರನಾವತ್ ಅವರ ಕಚೇರಿ ಮೇಲೆ ಉದ್ಧವ್ ಠಾಕ್ರೆ ಸರ್ಕಾರದಿಂದ ದಾಳಿ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ರಾಜಕೀಯವಾಗಿ ಕಂಗನಾರ ಜನನವಾಯಿತು. ಅಲ್ಲಿವರೆಗೂ ನಟಿಯಾಗಿದ್ದಂಥ ಕಂಗನಾ ಹೋರಾಟಗಾರ್ತಿಯ ರೂಪವನ್ನು ಪಡ್ಕೊಂಡ್ರು. ಇತ್ತೀಚೆಗೆ ಅವರು ನಟಿಸಿರುವ ಸಿನಿಮಾಗಳಲ್ಲಿ ಕೂಡ ಒಂದು ರೀತಿ ಕ್ರಾಂತಿಕಾರಿ ವ್ಯಕ್ತಿಯಾಗಿ ಕಾಣಿಸ್ಕೊತಾ ಇದ್ದಾರೆ ಪಾತ್ರದಲ್ಲಿ. ಇದೀಗ ಕಂಗನಾ ರನಾವತ್ ಅವರು ಮತ್ತು ಅವರ ತಂದೆ ಜೊತೆಯಾಗಿ ಹೋಗಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ JP ನಡ್ಡಾ ಅವರನ್ನು ಭೇಟಿ ಮಾಡಿದ್ದಾರೆ. ಇದರೊಂದಿಗೆ ಕಂಗನಾ ರನಾವತ್ ರಾಜಕೀಯಕ್ಕೆ ಅಂದರೆ ಚುನಾವಣೆಗೆ ಧುಮುಕೋದು ಫಿಕ್ಸ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅಧಿಕೃತವಾಗಿ ಬಿಜೆಪಿಯನ್ನು ಜಾಯ್ನ್ ಆಗಬೇಕಷ್ಟೆ. ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನು ಕಂಗನಾ ರನಾವತ್ ಭೇಟಿಯಾಗಿದ್ದಾರೆ. ಕಂಗನಾ ರನಾವತ್ ಅವರ ತಂದೆ ಅಮರ್ದೀಪ್ ರಣಾವತ್ ಮಗಳು ಲೋಕಸಭಾ ಚುನಾವಣೆ ಸ್ಪರ್ಧಿಸುವ ಬಗ್ಗೆ ಖಚಿತಪಡಿಸಿದ್ದಾರೆ. ಅಧಿಕೃತವಾಗಿ ಕಂಗನಾ ಬಿಜೆಪಿಗೆ ಜಾಯ್ನ್ ಆಗಬೇಕಷ್ಟೆ. ಮೂಲತಃ ಹಿಮಾಚಲ ಪ್ರದೇಶದವರಾಗಿರುವಂಥ ಕಂಗನಾ ರನಾವತ್ ಯಾವ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ, ಯಾರ ವಿರುದ್ಧ ಸ್ಪರ್ಧಿಸ್ತಾರೆ, ತಾವು ತಮ್ಮ ನೇಟಿವ್ ಪ್ಲೇಸ್ ಹಿಮಾಚಲ ಪ್ರದೇಶದಲ್ಲಿ ಸ್ಪರ್ಧಿಸ್ತಾರಾ ಅಥವಾ ತಮ್ಮ ಕರ್ಮಭೂಮಿ ಮುಂಬೈನಲ್ಲಿ ಸ್ಪರ್ಧಿಸ್ತಾರಾ, ಎಲ್ಲವೂ ಕೂಡ ಇನ್ನು ಅಂತಿಮ ಆಗಬೇಕು. ಬಾಲಿವುಡ್ನ ಸಾಕಷ್ಟು ಜನ ನಟಿಯರು ಅದಾಗಲೇ ರಾಜಕೀಯದಲ್ಲಿ ತಮ್ಮ ಇನ್ನಿಂಗ್ಸನ್ನು ಆರಂಭಿಸಿದ್ದಾರೆ, ಯಶಸ್ವಿಯಾಗಿ ಮುಂದುವರಿತಿದ್ದಾರೆ ಕೂಡ. ಆ ಸಾಲಿಗೆ ಇದೀಗ ಕಂಗನಾ ರನಾವತ್ ಬಿಜೆಪಿಯ ಅಭ್ಯರ್ಥಿಯಾಗಿ ಬಿಜೆಪಿಗೆ ಬಲ ತುಂಬುವ ಕೆಲಸವನ್ನು ಮಾಡ್ತಾರೆ ಅನ್ನೋ ಲೆಕ್ಕಾಚಾರ. ಒಂದಷ್ಟು ಜನ ಹೇಳ್ತಾವ್ರೆ, ಇಲ್ಲ ಎಲೆಕ್ಷನ್ಗೇನು ಕಂಟೆಸ್ಟ್ ಮಾಡಲ್ಲ, ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅಂತ. ಬಟ್ ಕಂಗನಾ ರನಾವತ್ ಅವರ ತಂದೆ ಹೇಳೋ ಪ್ರಕಾರ ಅಥವಾ ಕಂಗನಾ ರನಾವತ್ ಅವರ ಆಪ್ತ ವಲಯದಲ್ಲಿ ಹೇಳೋ ಪ್ರಕಾರ ಕಂಗನಾ ರನಾವತ್ ಅವರೇ ಹೇಳ್ಕೊಂಡಿದ್ದಾರೆ, ಚುನಾವಣೆಗೆ ಸ್ಪರ್ಧಿಸ್ತೀನಿ ಪಕ್ಷ ಆದೇಶ ಕೊಟ್ಟರೆ ಅಂತ. ಯಾವ ಪಕ್ಷ ಅಂತ ಅವ್ರು ಇನ್ನೂ ಹೇಳಿಲ್ಲ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿ ಆಯ್ತಾರೆ ಅಂದ್ಬಿಟ್ಟು ಹೋಗ್ಬಿಟ್ಟು ಆಪಲ ನಿಂತ್ಕೋತಾರೆ. ಕಂಗನಾ ರನಾವತ್ ಬಿಜೆಪಿಯಿಂದನೇ ಸ್ಪರ್ಧಿಸ್ತಾರೆ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಕಂಗನಾ ರನಾವತ್ಗೆ ರಾಜಕೀಯದಲ್ಲೂ ಕೂಡ ಯಶಸ್ಸು ಸಿಗುತ್ತಾ? ಬಿಜೆಪಿಯ ಈ ಸೆಲೆಬ್ರಿಟಿ ಆಸ್ಪರೆಂಟ್ಗಳ ಲೆಕ್ಕಾಚಾರ ಏನಾಗುತ್ತೆ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.